1000 ಸರಿ ಬೇಕಾದ್ರೆ ಹೇಳ್ತೀನಿ ಸರ್. ನಿಮ್ಮ ಸೀಟಲ್ಲಿ ಹೆಂಗಸ್ತು ನೋಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಮೇಡಮ್, ನೀವು ಕೇಳಿದಾಗೆ ಲೋನ್ ಲಿಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ರಂಜಿತ್, ಇವರೇ ನಮ್ಮ ಬ್ರಾಂಚ್ಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್. ಮೇಡಮ್, ರಂಜಿತ್ ಅಂದರೆ ಇವರೇ. ಹೆಸರು ಕೇಳಿದ್ರೆ ಭಯಂಕರವಾಗಿದೆ ಅಂತ ಹೇಳಿದ್ರಲ್ಲ, ಆ ಭೈರವಿ ನಾನೇ. ಮೇಡಮ್, ಇನ್ನು ನಿಮ್ಮ ಕೆಲಸ ಶುರು ಮಾಡ್ಕೋಬೋದು. ನಾನು ಹೋಗೋದಕ್ಕೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ ಮಿಸ್ಟರ್ ರಂಜಿತ್, ನೀವ್ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ ಅಲ್ವಾ? ನಾನು ಹಾಗೆ ಇಲ್ಲಿಗೆ ಬರೋಕ್ ಮುಂಚೆ ಈ ಬ್ರಾಂಚಿನ ಸ್ಟಾಫ್ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ಎಲ್ಲ ಸ್ಟಾಫು ಬಂದು ನನ್ನನ್ನು ಮೀಟ್ ಮಾಡಿ ಹೋದ್ರು. ಆದ್ರೆ ನೀವು ಆಸ್ ಯೂಶುವಲ್ ಲೇಟ್ ಎಂಟ್ರಿ. 11:30 ಗಂಟೆಗೆ ಆಫೀಸ್ ಬಂದಿದ್ದೀರಾ. 2 hours ಲೇಟ್. ಒಂದು ಪರ್ಮಿಷನ್ ಲೆಟರ್ ಕೂಡ ನನಗೆ ಬಂದಿಲ್ಲ. ನೋಡಿ ಮಿಸ್ಟರ್ ರಂಜಿತ್, ನನಗೆ ನನ್ನ ಕೆಲಸ ಮುಖ್ಯ. ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಸ್ವಂತ ಕೆಲಸ ಮಾಡ್ಕೊಳಕ್ಕಲ್ಲ ನಿಮಗೆ ಬ್ಯಾಂಕ್ ಸಂಬಳ ಕೊಡೋದು. ಡ್ಯೂಟಿ, ಡಿಸಿಪ್ಲಿನ್ ಆ್ಯಂಡ್ ಡಿಗ್ನಿಟಿ, ಈ ಮೂರನ್ನ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮೇಡಮ್, ಆದರೆ ದೊಡ್ಡವ್ರು ಹೇಳ್ದ. ಶಟ್ ಅಪ್. ನಾನು ಮಾತಾಡುವಾಗ ಮಧ್ಯ ಮಾತಾಡಿದ್ರೆ ನನಗೆ ಹಿಡ್ಸಲ್ಲ. ಈ ಬ್ರಾಂಚಲ್ಲಿ ಇರ್ರೆಗ್ಯುಲರ್ ಅಂದ್ರೆ ನೀವೊಬ್ರೇನೆ. ನಿಮ್ ರೆಕಾರ್ಡ್ಸ್ ಯಾವುದು ಕ್ಲಿಯರ್ ಆಗಿಲ್ಲ. ನಾನು ಗಮನಿಸ್ಬೇಕಾಗಿರೋ ವ್ಯಕ್ತಿ ನೀವೇ ಅನ್ಸತ್ತೆ. ನಿಮ್ ಪರ್ಫಾರ್ಮೆನ್ಸ್ ಎಲ್ಲ ಮತ್ತೆ ಚೆಕ್ ಮಾಡಿ ನಾನು ಕರಿತೀನಿ. ಯು ಮೇ ಗೋ ನೌ. ಸರಿ ಮೇಡಮ್. ಹೊಸ ಮ್ಯಾನೇಜರ್ ಬಂದಿದ್ದಾರೆ, ಲೆಕ್ಕ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅವ್ರು ತುಂಬ ಸ್ಟ್ರಿಕ್ಟು. ಆಯ್ತು ಸರ್. ಏನು ಸರ್ ಇದು? ನೀವು ಒಳಗಡೆ ಇದ್ದೀರಾ ಅನ್ಕೊಂಡು. ನೀನು ಯಾವಾಗಲೂ ಮಾಡೋದಿದೆ ತಾನಪ್ಪ. ಹೆಂಗ್ಸು ಮುಂದಿನ ವಾರ ಬರಬೇಕಾಗಿತ್ತು ತಾನೇ. ಏನು ಮಾಡೋದು ರಂಜಿತ್? ಬಂದಿದ್ದಾರೆ, ಈಗ ನೀವು ಹೋಗಿ ಮುಂದಿನ ವಾರ ಬನ್ನಿ ಅಂತ ಹೇಳಕ್ಕಾಗುತ್ತಾ? ನಾನು ಈ ಬ್ರಾಂಚಿಂದ ಇವತ್ತು ರಿಲೀವ್ ಆಗಿದ್ದೀನಿ. ಇನ್ನೂ 5 ದಿವಸ ನಾನು ಇಲ್ಲೇ ಇರ್ತೀನಿ. ನನ್ನ ಹೊಸ ಜೀವನ ಪ್ರಾರಂಭ ಆಗೋದು ಆ ಊರಲ್ಲಿ ಮುಂದಿನ ವಾರ. ಸರ್, ನೀವು ಈ ಬ್ರಾಂಚ್ ಬಿಟ್ಟು ಹೋಗ್ತಾ ಇರೋದು ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಸರ್. ಯಾಕಪ್ಪ ಬೇಜಾರು ಮಾಡ್ಕೋತೀಯ? ನೋಡು, ಬದುಕು ಅನ್ನೋದು ರೈಲಿನ ಪ್ರಯಾಣ ಇದ್ದ ಹಾಗೆ. ಅವ್ರವ್ರ ಜಾಗ ಬಂದ ತಕ್ಷಣ ಇಳಿದು ಹೋಗ್ತಾ ಇರಬೇಕು. ನಾನು ನಿನಗೆ ಒಂದು ಸಿನ್ಸಿಯರ್ ಆಗಿ ಅಡ್ವೈಸ್ ಮಾಡ್ತೀನಿ. ನೀನು ಇನ್ನು ಮುಂದೆ ಆದರೂ ನಿನ್ನ ಕೆಲಸದ ಬಗ್ಗೆ ಸಿನ್ಸಿಯರ್ ಆಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡು. ಹೊಸ್ತಾ ಬಂದಿದಾರಲ್ಲ ಮೇಡಮ್ಮು, ಅವ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಇಷ್ಟೇ ಅಪ್ಪ ನಾನು ಹೇಳೋಕ್ಕಾಗೋದು. ನಾನು ಬರ್ತೀನಿ. ಯಾಕಪ್ಪ ರಂಜಿತ್, ಏನಪ್ಪ ಇದು? ಛೇ, ಏನಿಲ್ಲ ಸರ್, ನೀವು ಹೊರಡಿ. ರಂಜಿತ್, ಸರಿ ಹೋಗಿ ಬನ್ನಿ ಸರ್. ಬರ್ತೀನಪ್ಪ. ನೋಡೋ, ನಾನು ಇನ್ವಿಟೇಷನ್ ಕೊಟ್ಟು ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ಗಾಡಿನ ತಿರುಗಿಸಿಟ್ಕೋ. ಸರಿ ಅಣ್ಣ, ಆಯ್ತು. ಹೇಳ್ದಷ್ಟು ಮಾಡೋ. Excuse me? Yes. New couple?
Oh, congrats. Me too. Huh? The fellas know I'm a dime. It's up to me with a line. They can't believe a girl as cute as me is sick with the rhyme. Come on, come on, come on, come on. I am decisions. I don't want no opinions. Calling all the shots and I don't need nobody's permission. It's not a toy. Good morning, sir. ಓ ಹಾಯ್ ಮದನ್ ಗೋಪಾಲ್ ಸರ್, ಹೇಗಿದ್ದೀರಾ? ಕೂತ್ಕೊಳ್ಳಿ. ಓಕೆ. ಏನಿಷ್ಟು ದೂರ? ನನ್ನ ಮದುವೆ ಸೆಟ್ಲ್ ಆಗಿದೆ. ಹೌದಾ? ನೀವು ನನಗೆ ಮೊದಲಿಂದಲೂ ಗೊತ್ತು. ನಿಮ್ಮನ್ನ ಹೇಗೆ ಬರೆಯಕ್ಕಾಗತ್ತೆ? ಮೊದಲು ನಿಮ್ಮಂತ VIP ಗಳಿಗೆ ಕೊಟ್ಬಿಟ್ರೆ ನೀವು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗತ್ತೆ. ಖಂಡಿತ ಮದುವೆಗೆ ಬರಬೇಕು. ತಗೊಳ್ಳಿ. ಮದುವೆ ಇದೇ ಊರಲ್ಲಿ ತಾನೆ? ಹಾ, ನಿಮ್ಮಂತವ್ರು ಬರ್ಲಿ ಅಂತ ಇದೇ ಊರಲ್ಲೇ ಮಾಡ್ಕೋತಾ ಇದ್ದೀನಿ. ಹುಡುಗಿ ಯಾರು? ಹುಡುಗಿ ಹೆಸರು ತುಳಸಿ. ಹುಡುಗಿ ಫ್ಯಾಮಿಲಿಯವರು ನಿಮ್ಮ ಥರನೇ ತಾನೆ? ಹಾ, ಹುಡುಗಿ ಅಪ್ಪನ ಹೆಸರು ಮುತ್ತು. ಸಾಧಾರಣ ಫೋರ್ಮನ್ನು, ಆಲ್ಸೋ ಎ ಪೋರ್ ಮ್ಯಾನ್. ನಮಗೆ ದೇವರು ಎಲ್ಲಾ ಥರದಲ್ಲೂ ಅನುಕೂಲ ಕೊಟ್ಟಿದ್ದಾನೆ. ನಾವ್ಯಾಕೆ ಆಸೆ ಪಡ್ಬೇಕು ಹೇಳಿ? ಅದಕ್ಕೆ ನಮ್ಮಕ್ಕ ಅವಳನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಲು. ನಾನು ಹ್ಞೂ ಅಂದ್ಬಿಟ್ಟೆ. ಹಾ, ಮದುವೆಗೆ ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ನನಗೇನು ಸರ್, ನನ್ನ ಆಫೀಸಲ್ಲಿ ನಾನೇ ರಾಜ. ನಿಮ್ಗೇನು ತೊಂದರೆ ಆಯ್ತು ಅಂತ ಕೇಳ್ಪಟ್ಟೆ. ಅದೆಲ್ಲ ಸರಿ ಮಾಡ್ಕೊಂಡು ಹೊರಗೆ ಬಂದಲ್ಲ. ಅಲ್ರಿ, ನಾವೇನು ಯಾರು ಮಾಡಬಾರ್ದು ತಪ್ಪು ಮಾಡಿದೀವಾ? ನಮ್ಮ ಹತ್ರ ಯಾರಾದರೂ ಹುಡುಗಾಟ ಆಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನ? ಪೀಸ್ ಮಾಡ್ಬಿಡ್ತೀನಿ. ನನ್ನ ಪವರ್ ಏನು ಅಂತ ತೋರ್ಸೋದು ಬೇಡವಾ? ಈ ಮದನ್ ಗೋಪಾಲ್ನ ಏನಂತ ತಿಳ್ಕೊಂಡಿದ್ದೀರಾ? ಮದುವೆಗೆ ಖಂಡಿತ ಬನ್ನಿ. ಐ ವಿಲ್ ಮೇಕ್ ಅ ಮೂವ್ ನಾವ್. ಓಕೆ, ಆಯ್ತು ಬರ್ತೀನಿ. ಸರ್. ಹಾಗಾದ್ರೆ ಆಯ್ತು. ಹೋಗಿ ಬರ್ತೀನಿ. ಓಕೆ ಸರ್. ಏನು ಸರ್, ಒಂದು ಸೈನ್ ಆಗ್ಬೇಕಾಗಿತ್ತು ಸರ್. ಒಂದು ನಿಮಿಷ ಬಂದೇ ಇರು. ಬರ್ಲಾ ಹಾಗಾದ್ರೆ? ಸರ್ ಹೋಗಿ ಬನ್ನಿ ಸರ್. ಮೈ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಬಾಯ್. ಏಯ್ ಅಣ್ಣ, ಗಾಡಿ ತಿರುಗಿಸಿಟ್ಕೊ ಅಂತ ಹೇಳಿದ ಅರ್ಥ ಆಗಲ್ವ ನಿನಗೆ? ದದ್ದಿ ಹಳೆ ಗಂಟು ಬಿದ್ದಿದ್ದೀರಾ ನನಗೆ. ನಡಿಯೋ, ಏನ್ ನೋಡ್ತಿದ್ಯಾ? ಸರ್, ಒಂದು ಸೈನ್ ಆಗ್ಬೇಕಾಗಿತ್ತು ಸರ್. ಕೊಡಪ್ಪ. ಹಲೋ ರಂಜಿತ್, ಆನಂದ್ ಜೊತೆ ಮದುವೆ ಆಗ್ತಾ ಇದ್ದಾಳಲ್ಲ ತುಳಸಿ, ಅವ್ರ ಅಪ್ಪನ ಹೆಸರು ಮುತ್ತು, ಹೌದು ತಾನೆ? ಹೌದು. ಲೋ, ಈಗ ಬ್ರೇಕ್ ಇನ್ಸ್ಪೆಕ್ಟರ್ ಮದನ್ ಗೋಪಾಲ್ ಅವ್ರು ಇಲ್ಲಿ ಬಂದಿದ್ರು ಕಣೋ. ಅವ್ರ ಮದುವೆ ಇನ್ವಿಟೇಷನ್ನ ನಮ್ಮ ರಿಜಿಸ್ಟರ್ ಕೊಟ್ಟೋಗಿದ್ದಾರೆ. ಅದರಲ್ಲಿ ವಧು ಹೆಸರು ತುಳಸಿ, ಅಪ್ಪನ ಹೆಸರು ಮುತ್ತು ಅಂತ ಇದೆ. ಅದೇ ಹುಡುಗಿ ತಾನೆ ನೀವು ಆನಂದ್ ಜೊತೆ ಮದುವೆ ಮಾಡಿಸ್ತಾ ಇರೋದು? ಹೌದು ಕಣ. ಏನೋ ಇದು ಅನಾಹುತ ಮಾಡ್ಬಿಟ್ಟೆ. ಮದನ್ ಗೋಪಾಲ್ ವಿರುದ್ಧ ನಿಂತ ಹುಡುಗಿನ ಆನಂದನ್ ಜೊತೆ ಮದುವೆ ಮಾಡಿಸ್ತಿದ್ಯಾ? ಲವ್, ನೀನೇನು ಎದುರ್ಕೋಬೇಡ. ಹುಡುಗಿ ಒಪ್ಪಿಗೆ ಇದ್ದೇನೆ ಈ ಕೆಲಸ ಮಾಡ್ತಾ ಇರೋದು ನಾವು. ಲವ್, ಮದನ್ ಗೋಪಾಲು ನಮ್ಮ ರಿಜಿಸ್ಟರ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಕಣೋ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ಕಣೋ. ಲೈ, ನಿನ್ಗೆ ಯಾವ ತೊಂದರೆನೂ ಆಗೋದಿಲ್ಲ ಕಣ. ತುಳಸಿ ಒಬ್ಳು ಮೇಜರ್, ಅವಳೇ ಬಂದು ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡ್ತಾಳೆ. ಅಷ್ಟು ಮಾತ್ರ ಅಲ್ಲ ಕಣ, ಮದನ್ ಗೋಪಾಲ್ ದೃಷ್ಟಿಲಿ ನೀನೊಬ್ಬ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋ ಸಾಧಾರಣ ಸ್ಟಾಫು. ಉಳಿದಿದ್ದೆಲ್ಲ ನಾವು ಪ್ರೊಸೀಜರ್ ಪ್ರಕಾರನೇ ಮಾಡ್ತಾ ಇದೀವಲ್ಲ. ನಮ್ಮ ಫ್ರೆಂಡ್ ವಿಷಯ ಎಲ್ಲೂ ಹೊರಗಡೆ ಹೇಳ್ಬೇಡ ಕಣ. ಉಳಿದಿದ್ದೆಲ್ಲ ನಾವೇ ನೋಡ್ಕೋತೀವಿ. ಬಾಯ್ ಕಣ. ಏನಾಯ್ತಾ? ರಿಜಿಸ್ಟರ್ ಆಫೀಸ್ಗೆ ಮದನ್ ಗೋಪಾಲ್ ಬಂದು ಮದುವೆ ಪತ್ರಿಕೆ ಕೊಟ್ಟಿದ್ದಾನಂತೆ. ಅದರಲ್ಲಿ ಹುಡುಗಿ ಹೆಸರು ತುಳಸಿ, ಅಪ್ಪನ ಹೆಸರು ಮುತ್ತು ಅಂತ ನೋಡಿ ರಾಜೇಶು ಟೆನ್ಷನ್ ಆಗಿ ನನಗೆ ಫೋನ್ ಮಾಡ್ದ ಕಣ. ಮದನ್ ಗೋಪಾಲ್ಗೆ ವಿಷಯ ಗೊತ್ತಾದರೆ ಇದಕ್ಕೆಲ್ಲ ಕಾರಣ ನಾವೇ ಅಂತ ಕಣ್ಣಿಡಿದು ಬಿಡ್ತಾನೆ. ತುಳಸಿನ ಮಂಟಪದಿಂದ ಆರಿಸ್ಕೊಂಬಂದಿದ್ದ ಮರುಕ್ಷಣನೇ ಅವ್ರ ಕಡೆಯವ್ರನ್ನ ನಮ್ಮ ಮನೆ ಕಳಿಸ್ಬಿಡ್ತಾನೆ. ಇದನ್ನು ತಡೆಯೋ ಒಂದೇ ದಾರಿ ಅಂದರೆ ಅವನ ಜೊತೆ ಸಮಾಧಾನದಿಂದ ರಾಜಿ ಆಗೋದು. ಆವಾಗ ಮದನ್ಗೆ ಯಾವ ಸಂಶಯನೂ ಬರಲ್ಲ. ಹಾಕಿದ ಪ್ಲ್ಯಾನು ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ಲವ್, ಏನೋ ಯೋಚನೆ ಮಾಡ್ತಾ ಇದೆಯಾ? ಲೈ, ಆ ಮದನ್ ಗೋಪಾಲ್ ವಿಷಯನೇ. ಇದನ್ನ ಬೇರೆ ರೀತಿನೇ ಡೀಲ್ ಮಾಡಬೇಕು. ಸರಿ, ನಡಿ.
ಪ್ರೀತಿಗೂ ಮರ್ಯಾದೆಗೂ ಬೆಲೆ ಕೊಡುವ ಶ್ರೀ ರಾಘವ ಸರ್ಗೆ ಒಬ್ಬ ಅಬಲೆ ಹೆಣ್ಣಿನ ಕಣ್ಣೀರ ಧಾರೆಯ ವಂದನೆಗಳು. ನೀವು ನಿಮ್ಮ ಮಗಳಿಗಾಗಿ ನೋಡಿರುವ ರಂಜಿತ್ ನನ್ನನ್ನು ಕಳೆದೆರಡು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕುಟುಂಬದ ಜೊತೆ ಸಂಬಂಧ ತೀರ್ಮಾನವಾದೊಡನೆ ಅವರು ನನ್ನನ್ನು ತಿರಸ್ಕರಿಸೋದಕ್ಕೆ ಶುರು ಮಾಡಿದ್ರು. ನಾನು ಅವರೊಡನೆ ನ್ಯಾಯ ಕೇಳಿದೆ. ಕನಸಲ್ಲೂ ಯೋಚಿಸದಂತಹ ಬದುಕು ನನಗೆ ಸಿಕ್ಕಿರುವಾಗ ನಮ್ಮ ಪ್ರೀತಿಗೋಸ್ಕರ ಆ ಪ್ರೀತಿಯನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟವಿಲ್ಲ. ಆದುದರಿಂದ ನನ್ನ ಹಾಗೆ ನಿಮ್ಮ ಮಗಳು ಮೋಸ ಹೋಗಬಾರದೆಂಬ ಸದುದ್ದೇಶದಿಂದ ಈ ಪತ್ರವನ್ನು ನಿಮಗೆ ಬರೆಯುತ್ತಿದ್ದೇನೆ. ಇಂತಿ ಕಣ್ಣೀರಿನೊಂದಿಗೆ ತುಳಸಿ. ಹೌದೌದು, ನಮ್ ಸುನಂದಮ್ಮವರೇ ಹೇಳಿದ್ದು. ತುಂಬಾ ಒಳ್ಳೆ ಸಂಬಂಧ. ಹಾ, ದೊಡ್ಡ ಸಂಬಂಧ. ಏನು, ಹಿರಿ ಸೊಸೆ ತರನಾ? ಛೇ 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 ಛೇ, ಇದು ಅದಕ್ಕಿಂತ ದೊಡ್ಡ ಸಂಬಂಧ. ಕೋಟ್ಯಾಧೀಶ್ವರರು ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರಂತೆ. ಹೌದಮ್ಮ, ಈ ಮದ್ವೆ ಏನಾದ್ರೂ ಆದ್ರೆ ನಮ್ ರಂಜಿತ್ ಲೈಫೇ ಚೇಂಜ್ ಆಗ್ಬಿಡತ್ತೆ. ಅಷ್ಟು ದೊಡ್ಡ ಸಂಬಂಧ ಅಮ್ಮ. ಆ ಹುಡುಗಿ ಅಷ್ಟು ದೊಡ್ಡ ಶ್ರೀಮಂತೆ ಆದ್ರೂ ಸ್ವಲ್ಪನೂ ಜಂಬನೇ ಇಲ್ಲ ಗೊತ್ತಾ. ಈಗಿನ ಕಾಲದಲ್ಲಿ ಏನೂ ಇಲ್ದಿರೋರೇ ದುರಹಂಕಾರದಿಂದ ಮೆರೀತಾರೆ. ಆದ್ರೆ ಆ ಹುಡುಗಿ ನೋಡಕ್ಕೂ ಸುಂದರವಾಗಿದ್ದಾಳೆ, ತುಂಬಾ ಓದಿದಾಳೆ, ಒಳ್ಳೆ ಗುಣವಂತೆ, ಸ್ವಲ್ಪನೂ ಗರ್ವನೇ ಇಲ್ಲ. ಅಂತ ಸೊಸೆ ನನಗೆ ಸಿಕ್ಕಿರೋದು ನಾನು 7 ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಹುಡುಗಿ. ಮೆರ್ದಾಡ್ತಾ ಇದ್ದೀರಲ್ಲ, ನಿಮ್ಮ ಆಟನ ಹೇಗ್ ನಿಲ್ಲಿಸ್ತೀನಿ ನೋಡಿ. ಖಂಡಿತ ಮರಿಯಲ್ಲ, ನಾನೇ ನಿಮ್ಮ ಮನೆಗೆ ಬಂದು ಕರಿತೀನಿ. ನೀವೆಲ್ಲರೂ ಬರ್ಬೇಕು, ಆಯ್ತಾ? ಸರಿ ಅಮ್ಮ, ಸರಿ. ಅಮ್ಮ, ನಿನ್ಗೆ ಯಾಕೋ ನೀನ್ ಜಾಸ್ತಿ ಮಾತಾಡ್ತಾ ಇದೀಯ ಅಂತ ಅನಿಸ್ತಾ ಇಲ್ಲ? ಅಲ್ಲ ಅಮ್ಮ, ಅದಕ್ಕೆ ಕೋಪ ಬರೋ ಹಾಗೆ ಯಾಕೆ ಮಾತಾಡ್ತಾ ಇದೀಯಾ? ನನ್ನ ಸಿಟ್ಟಿಗೆ ಎಪ್ಸಿದ ಅವಳೆ ತಾನೆ. ಒಂದ್ ರೀತಿಯಲ್ಲಿ ಅವಳು ನನಗೆ ಸವಾಲ್ ಹಾಕಿದೆ, ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಮ್ ರಂಜಿತ್ಗೆ ಇಷ್ಟು ಒಳ್ಳೆ ಸಂಬಂಧ ಸಿಗ್ತಾನೆ ಇರ್ಲಿಲ್ಲ. ಅಮ್ಮ, ಏಯ್, ನೀನ್ ಹೋಗು. ಆಯ್ತಣ್ಣ. ವಿಡಿಯೋ ಕೆಳಗೆ. ಇಲ್ಲಿಗೆ ಕರ್ಕೊಂಬಂದೆ? ಒಂದು ಮುಖ್ಯವಾದ ಕೆಲಸ ಇದೆ, ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ.